ನಮ್ಮ ಮನೆಯಲ್ಲಿ ಈ ತರ ಲೈಟ್ ತುಂಬಾನೇ ಇರುತ್ತೆ. ಇದು ರಿಪೇರ್ ಆದ್ರೆ ನಾವೇನ್ ಮಾಡ್ತೀವಿ, ಹೊರಗಡೆ ಬಿಸಾಕ್ಬಿಡ್ತೀವಿ. ಆದ್ರೆ ಈ ರಿಪೇರ್ ಆದ ಲೈಟ್ ಇಟ್ಟು ನಾ ಏನ್ ಮಾಡ್ತೀನಿ ಅಂದ್ರೆ, ಒಂದು ಸಿಂಪಲ್ ಆಗಿ ಸೂಪರ್ ಆಗಿ ಒಂದು ಸೆಲ್ಫಿ ಲೈಟ್ ಹೆಂಗ್ ಮಾಡೋಣ ಅಂತ ಈ ವಿಡಿಯೋನಲ್ಲಿ ನಾನು ಹೇಳ್ಬಿಡ್ತೀನಿ. ನೀವು ನೋಡ್ತಾ ಇರೋದು ಮೆಟ್ರೋ ಅಲ್ಟ್ರಾ ಯೂಟ್ಯೂಬ್ ಚಾನಲ್ ಹಾಗೂ ನಾನು ಲೋಕೇಶ್. ಬನ್ನಿ ಈ ಲೈಟ್ ಇಟ್ಟು ಸೆಲ್ಫಿ ಲೈಟ್ ಹೆಂಗ್ ಮಾಡೋಣ ನೋಡೋಣ. ಆ ರಿಪೇರಿ ಆದ ಲೈಟ್ ಒಳಗೆ ಈ ತರ ಒಂದು LED ಪ್ಯಾನಲ್ ಇರ್ತೈತಿ, ಇದೊಂದು. ಮತ್ತೆ ಆ ಲೈಟ್ ಮ್ಯಾಗ ಒಂದು ಕ್ಯಾಪ್ ಇರ್ತೈತಿ, ಇದೊಂದು. ಆಮೇಲೆ ಈ ತರ ಒಂದು ಬಾಟಲ್ ಕ್ಯಾಪ್ ಒಂದು, ಮತ್ತೆ OTG ಪಿನ್. ಈಗ ಈ ಲೈಟ್ನ ಕ್ಯಾಪ್ ತಗೊಂಡೆ, ಬಾಟಲ್ ಕ್ಯಾಪ್ ತಗೊಂಡೆ, ಅದ್ರ ಮ್ಯಾಗ ಇಟ್ಟ ರೌಂಡ್ ಆಗಿ ಮಾರ್ಕ್ ಮಾಡಿ ಈ ಕ್ಯಾಪ್ನ ಕಟ್ ಮಾಡ್ಕೋಬೇಕು. ಈ ತರ ಕಟ್ ಮಾಡಿ ಆ ಕ್ಯಾಪ್ಗೆ ಕರೆಕ್ಟ್ ಫಿಕ್ಸ್ ಆಗೋ ಮಟ್ಟ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಈ ತರ ಕಟ್ ಮಾಡಿದ್ಮ್ಯಾಗ ಈಗ LED ಪ್ಯಾನಲ್ನಲ್ಲಿ ಸಣ್ಣ ಸಣ್ಣ ಲೈಟ್ ಇರ್ತೈತಿ. ಆ ಲೈಟ್ ಯಾವ್ದಾವ್ದು ಕರೆಕ್ಟ್ ಐತಿ ಅದನ್ನ ಚೆಕ್ ಮಾಡಿ ನಾನು ಮಾರ್ಕ್ ಮಾಡ್ಕೊತೀನಿ. ಈಗ ಮಾರ್ಕ್ ಮಾಡಿ ಲೈಟನ್ನು ನಾ ಕಟ್ ಮಾಡಿ ತಗೊತೀನಿ. ಈ ತರ ಕಟ್ ಮಾಡಿದ್ಮ್ಯಾಗ ಈ ಲೈಟ್ನಲ್ಲಿ 2 ಪಾಯಿಂಟ್ ಇರ್ತೈತಿ. ಇಲ್ಲೇ ಒಂದು ಪಾಯಿಂಟ್ ಇರ್ತೈತಿ, ಇಲ್ಲೇ ಮತ್ತೆ ಇಲ್ಲೇ. ಆ ಪಾಯಿಂಟ್ಗೆ ನಾವು ವೈರನ್ನು ಸಾಲ್ಡರ್ ಮಾಡ್ಕೋಬೇಕು. ಈ ತರ ಇಟ್ಟ ಲೈನ್ ಆಗಿ ಇಟ್ಟು ಸಾಲ್ಡರ್ ಮಾಡ್ಕೋಬೇಕು. ಹೆಂಗ್ ಮಾಡ್ಬೇಕಂದ್ರೆ ಈ ತರ ಮಾಡ್ಕೋಬೇಕು. ವೈರ್ ಬ್ಲ್ಯಾಕ್ ಬಂದ ಮೈನಸ್, ಚಾಕ್ಲೇಟ್ ವೈರ್ ಬಂದ ಪ್ಲಸ್. ಈ ತರ ವೈರ್ ಸಾಲ್ಡರ್ ಮಾಡಿದ್ಮೇಲೆ ಆಮೇಲೆ OTG ಪಿನ್ ಒಳಗಡೆ ಹಿಂಗಿರುತ್ತೆ, 4 ಪಿನ್ ಇರುತ್ತೆ. ಅದು ಹಿಂದ್ಗಡೆ 1 2 3 4 ಪಿನ್ ಇರ್ತೈತಿ. ಈ 4 ಪಿನ್ನಾಗ ಫಸ್ಟ್ ಮತ್ತು ಲಾಸ್ಟ್ ಪಿನ್ಗೆ ಈ 2 ವೈರನ್ನು ಸಾಲ್ಡರ್ ಮಾಡ್ಕೋಬೇಕು. ಈ ತರ ಇಟ್ಟು ಸಾಲ್ಡರ್ ಮಾಡ್ಕೋಬೇಕು. ಆಮೇಲೆ ಈ ಕ್ಯಾಪ್ನ ಒಂದು ಹೋಲ್ ಮಾಡ್ಕೋಬೇಕು. ಈ ತರ ಹೋಲ್ ಆ OTG ಪಿನ್ ಕರೆಕ್ಟ್ ಅದ್ರ ಒಳಗಡೆ ಹೋಗುವಂಗ ಹೋಲ್ ಮಾಡ್ಕೋಬೇಕು. ಇಲ್ಲಿ ಫಿಕ್ಸ್ ಆಗೋ ಮಗ ಮಾಡ್ಕೋಬೇಕು ಮಾಡಿ. ಆಮೇಲೆ ಈ ವೈರನ್ನು ಒಳಗಡೆ ತೊಗೊಂಬಂದು OTGಗೆ ಸಾಲ್ಡರ್ ಮಾಡಿ ಈ ತರ ಫಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈ OTG ಅದ್ರ ಒಳಗಡೆ ಇಟ್ಟು ಗ್ಲೂ ಹಾಕಿ ಅಂಟಿಸ್ಬಿಡಬೇಕು. ಅಂಟಿಸ್ಬಿಟ್ಟು ಈ ಲೈಟ್ ಒಳಗಡೆ ಫಿಕ್ಸ್ ಮಾಡ್ಕೋಬೇಕು. ನಾನು ನೋಡಿಸ್ತೀನಿ ನೋಡಿ ಹೆಂಗಂತ. ಈ ತರ ಒಳಗಡೆ ಇಟ್ಟು ಈ ಕ್ಯಾಪನ್ನು ಹಾಕಿ ಗ್ಲೂ ಹಾಕಿ ಅಂಟಿಸ್ಬಿಡಬೇಕು. ಸೊ ಅಂಟಿಸಿದ್ರೆ ಆತಿನ ನಮ್ಮ ಲೈಟ್ ಈಗ ಕಂಪ್ಲೀಟ್ ಆಯಿತು. ಈಗ ಚೆಕ್ ಮಾಡಿ ನೋಡೋಣ ಮೊಬೈಲ್ನಲ್ಲಿ ಹಾಕಿ. ಈಗ ಮೊಬೈಲ್ ನಾವು ಚಾರ್ಜಿಂಗ್ ಪೋರ್ಟ್ ಹಾಕ್ತೀವಲ್ಲ, ಚಾರ್ಜ್ ಅಲ್ಲೇ ನಾವು ಕನೆಕ್ಟ್ ಮಾಡ್ಕೋಣ. ಈ ತರ ಕನೆಕ್ಟ್ ಮಾಡಿದ್ಮೇಲೆ ಏನು ಲೈಟ್ ಆನ್ ಆಗಿಲ್ಲ ಅಂತ ನೋಡಬೇಡಿ. ಮೊಬೈಲ್ನಲ್ಲಿ ಒಂದು OTG ಆಪ್ಷನ್ ಇರುತ್ತೆ, ಆ OTG ಮೊಬೈಲಿಂದ ಆನ್ ಮಾಡ್ಕೋಬೇಕು. ಈಗ ಮೊಬೈಲ್ ಸೆಟ್ಟಿಂಗ್ನಲ್ಲಿ ಹೋಗಿ OTG ಎನೇಬಲ್ ಅಂತ ಇರ್ತೈತಿ, ಇಲ್ಲಿ ಇರ್ತೈತಿ OTG ಪಿನ್. ಅದೇ ಎನೇಬಲ್ ಮಾಡಬೇಕು. ಎನೇಬಲ್ ಮಾಡಿಲ್ಲ ಲೈಟ್ ಆನ್ ಆಗುತ್ತೆ. ಈಗ ನಾನು ಎನೇಬಲ್ ಮಾಡೀನಿ, ಲೈಟ್ ಆಟೋಮೆಟಿಕ್ ಆಗಿ ಆನ್ ಆಯ್ತು ನೋಡಿ. ನೋಡೋರಲ್ಲ ಎಷ್ಟು ಬ್ರೈಟ್ ಆಗಿ ಲೈಟ್ ಆನ್ ಆಗಿದೆ. ಸಿಂಪಲ್ ಆಗಿ ಒಂದು ವೇಸ್ಟೇಜ್ ರಿಪೇರ್ ಆದ ಲೈಟ್ನಿಂದ ಒಂದು ಈಸಿಯಾಗಿ ಸೆಲ್ಫಿ ಲೈಟ್ ಮನೆಯಲ್ಲೇ ರೆಡಿ ಮಾಡೀವಿ. ಇದು ಅಂಗಡಿನಲ್ಲಿ ಒಂದು 200 ರೂಪಾಯಿ 250 ರೂಪಾಯಿ ಇರುತ್ತೆ. ಸೊ ನಾವು ಮನೆಯಲ್ಲಿ ಸಿಂಪಲ್ ಆಗಿ ಮಾಡಿಬಿಟ್ಟಿವಿ. ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ನೋಡಿ ಎಷ್ಟು ಬೆಳಕು ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಒಂದು ರಿಪೇರ್ ಆದ ಲೈಟ್ ಇಟ್ಟು ಸೂಪರ್ ಆಗಿ ಸೆಲ್ಫಿ ಲೈಟ್ ರೆಡಿ ಮಾಡಿವಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ತರ ರಿಪೇರ್ ಆದ ಲೈಟ್ ಅನ್ನ ಹೊರಗಡೆ ಬಿಸಾಕೋ ಮುಂಚೆ ಈ ತರ ಯೂಸ್ಫುಲ್ ಆಗಿ ನಾವು ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆತನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋನಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅದೇರಿಗೂ ಬಾಯ್.